ಮತ್ತೆ ಪ್ಯಾಕಿಂಗ್ ಶುರು ಆಗಿದೆ. ಎಲ್ಲಿಗೆ ಏನು ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಈಗ ಪ್ಯಾಕಿಂಗ್ ಶುರು ಮಾಡಿಬಿಡೋಣ. ಎಲ್ಲಾದರೂ ಹೋಗ್ತೀನಿ ಅಂದರೆ ವೀಕಿಂದ ಪ್ಯಾಕ್ ಮಾಡಿದ್ರು ಹಿಂದಿನ ದಿನದ ಪ್ಯಾಕಿಂಗ್ ಅಂತೂ ಇದ್ದೇ ಇರುತ್ತೆ. ನನಗೂ ಈಗ ಹಾಗಾಗಿರೋದು. ನಂದು ಮತ್ತು ನನ್ನ ಮಗಳದ್ದು ಇಬ್ಬರದ್ದು ಪ್ಯಾಕಿಂಗ್ ಆಗಿದೆ. ನನ್ನ ಹಸ್ಬೆಂಡು ಪ್ಯಾಕ್ ಮಾಡಬೇಕಷ್ಟೆ. ಅವ್ರದ್ದನ್ನು ಈಗ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಆ್ಯಕ್ಚುಲಿ ಇವತ್ತು ಬಟ್ಟೆಗಳು ತೊಗೊಂಡೇ ಇರಲಿಲ್ಲ. ನೆನ್ನೆ ಹೋಗಿ ತೊಗೊಬಂದಿದ್ದೆಲ್ಲ, ಅದಕ್ಕೇ ಲೇಟ್ ಪ್ಯಾಕಿಂಗು. ನಾಳೆ ಹೋಗಬೇಕು. ನೆನ್ನೆ ತಂದಿರೋದು ಈಗ ಪ್ಯಾಕ್. ಗಾಯ್ಸ್, ನಾವು ಎಲ್ಲಾದ್ರೂ ಲೈಕ್ ಹೊರಗೆ ಹೋಗ್ಬೇಕಾದ್ರೆ ನಾವು ಕ್ಲಾತ್ಸ್ನ ಪರ್ಚೇಸ್ ಮಾಡಿದರೆ ಅದ್ರ ಟ್ಯಾಕ್ಸ್ ಏನೇನಿರುತ್ತೆ ಅದನ್ನು ನಾವು ಮನೆಯಲ್ಲೇ ಕಟ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಬಿಕಾಸ್ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಅಲ್ಲಿ ಹೋದಾಗ ಸಿಸರ್ ಇರೋದಿಲ್ಲ, ಕೈಯಲ್ಲಿ ಕಿತ್ತಾಕೋದು, ಕೈ ಗಾಯ ಆಗೋದು, ಬ್ಲಡ್ ಬರೋದು, ಇದೆಲ್ಲ ಆಗಿದೆ. ಸೊ ನಾನು ಅದಕ್ಕೆ ಮನೆಯಲ್ಲೇ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ತನಕ ಯಾವ್ಯಾವ ಕ್ಲಾತ್ಸ್ನ ನೋಡಿದ್ರಿ ಅದನ್ನೆಲ್ಲ ಝುಡಿಯೋನಲ್ಲೇ ಪರ್ಚೇಸ್ ಮಾಡಿರೋದು. ಈಗ ತೋರಿಸ್ತಿದ್ದೀನಿ ನೋಡಿ, ಅದು ಶ್ರೀಶದು. ಆ್ಯಕ್ಚುಲಿ ಅದು ಬಂದು ಹುಡುಗರ ಕಲೆಕ್ಷನಲ್ಲಿ ಇದ್ದಿದ್ದು. ಬಟ್ ನನಗೆ ನನ್ನ ಮಗಳಿಗೆ ಹುಡುಗರದ್ದು ಬಟ್ಟೆ ಹಾಕೋದು ತುಂಬ ಇಷ್ಟ ಆಗುತ್ತೆ. ಸೊ ಈ ಸಲ ಒಂದು ಹಾಕೋಣ ಅಂತೇಳಿ ತೊಗೊಂಡು ಬಂದಿದ್ವಿ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಶ್ರೀಶದು ಇದು ನಮ್ಮ ಮನೆಯವ್ರದ್ದು. ಇದೆಲ್ಲ ಪೇರ್ ಸೆಟ್ಟಲ್ಲಿ ಇದ್ದಿದ್ದು. ಇದು ತೊಗೊಂಡ್ವಿ. ಅಲ್ಲಿ ವೈಬ್ಗೆ ಈ ಡ್ರೆಸ್ಸಸ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ವಿ. ಆ್ಯಂಡ್ ಈಗ ನೀವೇನು ನೋಡ್ತಿದ್ದೀರ ಶೂಸ್ ಅದೆಲ್ಲನೂ ಇದು ಸೇಮ್ ಝುಡಿಯೋನಲ್ಲೇ ತೊಗೊಂಡಿರೋದು. ಬಟ್ ನಾನು ಅದನ್ನು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಕ್ಯಾಮ್ರಾನ ಸ್ವಲ್ಪ ಮೇಲೋ ಕೆಳಗೋ ಇಟ್ಬಿಟ್ಟಿದ್ದೀನಿ. ಸೊ ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಬಟ್ ಝುಡಿಯೋ ಶೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ತೊಗೊಬೇಕು ಅಂತ ಇರೋರು ಬಜೆಟು ಕಡಿಮೆಲೇ ಕ್ವಾಲಿಟಿನೂ ಚೆನ್ನಾಗಿ ಡಿಸೈನು ಚೆನ್ನಾಗಿ ಸಿಗುತ್ತೆ. ಝುಡಿಯೋನಲ್ಲಿ ತೊಗೊಬೋದು. ಇದೆಲ್ಲ ಝುಡಿಯೋನಲ್ಲೇ ತೊಗೊಬಂದಿದ್ದು. ಇದು ಝುಡಿಯೋ ಅಲ್ಲ ಅನಿಸುತ್ತೆ, ಇದೆಲ್ಲ ಹೊರಗೆ ತೊಗೊಂಡಿರೋದು. ಬಟ್ ಇನ್ನೆರಡು ಶೂ ಮತ್ತು ಸ್ಲಿಪ್ಪರ್ ತೊಗೊಂಡಿದ್ದೀವಿ ಝುಡಿಯೋನಲ್ಲಿ. ಇದೆಲ್ಲ ತುಂಬ ಚೆನ್ನಾಗಿದೆ.
ಶ್ರೀಶಾದು ಮತ್ತು ನಂದು ಬಟ್ಟೆಗಳು ಏನಿದೆ ಅದನ್ನು ನಾನು 1 ವೀಕ್ ಮುಂಚೆನೇ ಪ್ಯಾಕ್ ಮಾಡಿಟ್ಟಿದ್ದೆ. ಸೊ ನಮ್ಮದು ಅಷ್ಟಾಗಿ ಪ್ಯಾಕ್ ಮಾಡೋದು ಏನೂ ಇರಲಿಲ್ಲ. ಮತ್ತು ಇನ್ನೊಂದು ಸಲ ಚೆಕ್ ಮಾಡ್ಕೊತಿದ್ದೆ ಅಷ್ಟೇ ನಾನು, ಅಷ್ಟು ಡೇಸ್ಗೆ ನಾನು ಕರೆಕ್ಟಾಗಿ ಕ್ಲಾತೆಲ್ಲ ಇಟ್ಕೊಂಡಿದ್ದೀನ ಅಂತ. ಮತ್ತು ಎಕ್ಸ್ಟ್ರಾ ಬೇರೆ ಏನು ತಂದಿದೆ ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಶ್ರೀಶಾದಕ್ಕೆ. ಟವಲ್ಸು, ನಾರ್ಮಲ್ ವೇರ್ ಕ್ಲಾತ್ಸು ಏನು ಮರೆಯೋದು ಅಂದರೆ ನೈಟ್ ವೇರ್ ಮರಿತೀವಿ. ಸೊ ಅದನ್ನು ಮೇಯ್ನಾಗಿ ಇಟ್ಕೊಂಡಿದ್ದೆ. ಮತ್ತು ಅವಳದು ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಬುಕ್ಸು ಮತ್ತು ಕ್ರಯಾನ್ಸ್ ಅದನ್ನೆಲ್ಲ ಕ್ಯಾರಿ ಮಾಡಿದ್ದೆ ನಾನು. ಮತ್ತು ಬೀಚಲ್ಲೆಲ್ಲ ಆಟಾಡೋದಕ್ಕೆ ಅಂತ ಸ್ವಲ್ಪ ಟಾಯ್ಸ್ ತೊಗೊಂಡಿದ್ದೆ ಅವಳದು. ಲೈಕ್ ಆ ಥರ ಏನೇನೋ ಇಟ್ಕೊಂಡಿದ್ದೆ ಥಿಂಗ್ಸ್ ಅವಳದನ್ನೆಲ್ಲ. ಮತ್ತು 2 ಬ್ಯಾಗ್ ಕ್ಯಾರಿ ಮಾಡೋದಿದ್ದರಿಂದ ಒಂದು ಚೆಕ್ಕಿನ್, ಒಂದು ಕ್ಯಾರಿ ಬ್ಯಾಗು. ಚೆಕ್ಕಿನ್ ಬ್ಯಾಗಲ್ಲಿ ನಾರ್ಮಲ್ ಕ್ಲಾತ್ಸ್ ಎಲ್ಲ ಇಟ್ಬಿಟ್ಟಿದ್ದೆ, ಕ್ಯಾರಿ ಬ್ಯಾಗಲ್ಲಿ ಸ್ವಲ್ಪ ಅವಳದು ಸ್ಟಫ್ಸ್ ಎಲ್ಲ ಇದರಲ್ಲಿ ನಾನು ಇಟ್ಕೊಂಡಿದ್ದೆ. ಮತ್ತು ಅವಳಿಗೆ ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ನಾನು ಚೆಕ್ಕಿನ್ ಬ್ಯಾಗಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಅದಕ್ಕೇ ಹಾಕ್ಬಿಟ್ಟಿದ್ದೆ ಬಿಕಾಸ್ ಅವರು ನಾವು ಕ್ಯಾರಿ ಮಾಡೋದ್ರಲ್ಲಿ ಅವರು ಅಲೋ ಮಾಡೋದಿಲ್ಲ ಅಂತ ಅಂದ್ಕೊಂಡು. ಬಟ್ ಅಲೋ ಮಾಡಿದರು, ನಾನು ತೊಗೊಂಡೋಗಿರಲಿಲ್ಲ. ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ಆರಾಮಾಗಿ ತೊಗೊಂಡೋಗ್ಬೋದು. ಬಟ್ ಕೆಲವೊಂದು ಲೋಷನ್ಸು, ಕ್ರೀಮು, ಆಮೇಲಿಂದ ಪರ್ಫ್ಯೂಮ್ಸು ಅವನ್ನೆಲ್ಲ ಅಲೋ ಮಾಡಲ್ಲ. ಪ್ಲೀಸ್ ಯಾರಾದರೂ ಹೋಗೋರು ಫಸ್ಟೇ ಕರೆಕ್ಟಾಗಿ ನೋಡಿಕೊಂಡು ಹೋಗಿ, ಯಾಕಂದರೆ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಮತ್ತು ನಾನು ಈ ಶ್ರೀಶಾ ಬ್ಯಾಗಲ್ಲಿ ಹ್ಯಾಟೆಲ್ಲ ಇಟ್ಕೊಂಡಿದ್ದೆ. ಅಲ್ಲಿ ಏನಾದರೂ ಬಿಸಿಲು ಅಥವಾ ಮಳೆ ಏನೇ ಬಂದ್ರೂ ಹ್ಯಾಟ್ ಯೂಸ್ ಆಗುತ್ತೆ ಅಂಥೇಳಿ ಹ್ಯಾಟ್ ಇಟ್ಕೊಂಡಿದ್ದೆ. ಮತ್ತು ಕೆಲವೊಂದು ಬ್ಯಾಗ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇದು ಸ್ಮಾಲ್ ಬ್ಯಾಗ್ ಆಗಿರೋದ್ರಿಂದ ಜಾಸ್ತಿ ಏನು ಇಡೋದಕ್ಕೆ ಆಗ್ತಾ ಇರಲಿಲ್ಲ. ಜಾಸ್ತಿ ಡಂಪ್ ಮಾಡಿರೋದು ನಂದು ಮತ್ತು ಇನ್ನೊಂದು ಸೂಟ್ ಕೇಸಲ್ಲಿ ಅದರಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಾನು ಏನಾದರೂ ಬುಕ್ಸ್ ಓದ್ತೀನಿ ಈಗ, ಅದಕ್ಕೆ ನಾನೊಂದು ಬುಕ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಕಲರ್ಸು, ಪೇಪರ್ ಕಟ್ಟಿಂಗ್ಗೆ ಅಂತ ಸೀಸರು, ಇದಿಷ್ಟು. ಆ್ಯಂಡ್ ಫ್ಲೈಟಲ್ಲಿ ಒಂಥರ ಗಾಳಿ ಇದಾದಾಗ ಕಿವಿ ಮುಚ್ಚೋದಂಗೆ ಆಗುತ್ತೆ, ಅದಕ್ಕೆ ಒಂದು ಹ್ಯಾಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಏನಾದರೂ ಚಳಿ ಆದರೆ ಅಂತ ಅವಳಿಗೊಂದು ಸ್ಟೋಲ್ ಇಟ್ಟಿದ್ದೀನಿ. ಓಕೆ, ಇದಿಷ್ಟು ಅವಳ ಬ್ಯಾಗು. ಅದನ್ನು ಕ್ಯಾರಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಈಸಿಯಾಗಿ ರೆಕಗ್ನೈಸ್ ಮಾಡಿಬಿಡ್ಬೋದು ಏನೇನು ಥಿಂಗ್ಸ್ ಇಟ್ಕೊಬೇಕು ಅದನ್ನೆಲ್ಲ. ನಾನು ಇದಕ್ಕೆ ಹಾಕೊಂಡಿದ್ದೀನಿ ಅಷ್ಟೇ, ಸ್ಯಾನಿಟರಿ ಥಿಂಗ್ಸ್ ಎಲ್ಲ. ಅದು ಮೇಕಪ್ ಥಿಂಗ್ಸ್ ಎಲ್ಲ ನಾನು ಇದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಶ್ರೀಶಾದ್ ಏನಿಲ್ಲ, 2-3 ಕ್ರೀಮ್ಸ್ ಬಿಟ್ಟರೆ ಏನಿಲ್ಲ. ಅವಳದ ಆ್ಯಕ್ಸಸರೀಸು ಅದನ್ನು ನಾನೆಲ್ಲ ಇದಕ್ಕೇ ಸ್ಟೋರ್ ಮಾಡಿದ್ದೀನಿ. ಅದು ಎಷ್ಟು ದಿನ ಯೂಸ್ ಆಗೋದು ಆಗಲಿ ತಗಡೆ ಅಂತೆಲ್ಲ ಮಾಡಿಬಿಟ್ಟಿದ್ದೀನಿ. ಓಕೆ, ನೋಡ್ಬೋದು. ಇಲ್ಲಾಂದರೆ ತುಂಬ ಥಿಂಗ್ಸ್ ಹಿಡ್ದಿದೆ. ಇದು ಒಂದು ಬ್ಯಾಗ್ನ ಮಾತ್ರ ನಾನು ನಾಳೆ ತೊಗೊಬೇಕು. ನಾಳೆ ಹಾಕ್ಕೊತೀನಿ. ಇದರಲ್ಲಿ ಎಲ್ಲ ಇದೆ. ನಾಳೆ ಯಾವುದಕ್ಕಾದರೂ ಹಾಕ್ಬಿಟ್ಟು ಹೋಗ್ತಾ. ಆ್ಯಂಡ್ ಬೇಕಂದರೆ ಈ ಥರದಂಗೆ ಇಟ್ಕೊಂಡಿದ್ದೀನಿ ನಾನು. ಏನಾದರೂ ಯೂಸ್ ಮಾಡ್ಬೋದು ಅಂದರೆ ಲಿಪ್ಸ್ಟಿಕ್ಸ್ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡೋಣ ಅಂತ, ಈ ಥರ ಲಿಪ್ಸ್ಟಿಕ್ಸ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡೋಣ ಅಂತ ಇದೊಂದು ಬ್ಯಾಗ್ ತೊಗೊಂಡೆ. ಬಟ್ ನಂದಕ್ಕಿಡೋದು ಏನಿಲ್ಲ. ನಂದು ಜಸ್ಟ್ ನಿಮಗೆ ತೋರಿಸೋದಕ್ಕಷ್ಟೇ. ನಾನೊಂದು ಶೂ ತರಬೇಕು, ಈವ್ನಿಂಗ್ ತೊಗೊಬಂದು ಮತ್ತೆ ನಾವು 3 ಜನ ಸೇರ್ಕೊಂಡು ಒಂದ್ಸಲ ಪ್ಯಾಕ್ ಮಾಡಿಬಿಡ್ತೀವಿ. ಇಷ್ಟು ಥರ ಇದೆ ನಮ್ಮದು. ಆ್ಯಕ್ಚುಲಿ ನಾನು ತೋರಿಸೋದಕ್ಕೋಸ್ಕರನೇ ಇಫ್ ಇನ್ ಕೇಸ್ ಏನಾದರೂ ರೈನ್ ಇತ್ತು ಅಂದರೆ ಅಂಬ್ರೆಲ್ಲ ತೊಗೊಂಡಿದ್ದೀವಿ. ಆಮೇಲೆ ಸ್ಮಾಲ್ ಒಂದು ಆಕ್ಸಸರೀಸ್ ಎಲ್ಲ ಕಾಣಲಿ ಅಂತ ಈ ಥರ ಟ್ರಾನ್ಸ್ಪರೆಂಟಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಮೇನ್ ಥಿಂಗ್ಸ್ ಬೇಕಾಗುತ್ತಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ. ವಿತ್ ಬ್ಯಾಗು, ಹ್ಯಾಟ್, ಮತ್ತು ನಾನು ಒಂದಷ್ಟು ಸ್ಲಿಪ್ಪರ್ಸ್ ಪರ್ಚೇಸ್ ಮಾಡಿದ್ದೆ.
ಕರೆಕ್ಟ್ ಶೂ ಇಟ್ಕೊಂಡಿದ್ದೀನಿ. ಶೂ ಇದೆ ನನ್ನ ಹತ್ರ. ನಾನೇ ಈ ಥರ ಎಲ್ಲ ಈ ಥರ ಶೂಸ್ ಎಲ್ಲ ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಲಿ ತೆಗಿಯೋ ನೆಸೆಸಿಟಿ ಇರಲಿಲ್ಲ, ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ತೆಗೆದೆ. ಇದೊಂದು ಶೂ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹೈಟ್ ಕಾಣ್ತಿದ್ದೆ ಸ್ಲಿಪ್ಪರ್. ಏರ್ಪೋರ್ಟ್ಗೆ ಮೇನ್ ಥಿಂಗ್ಸ್ ಏನಂದರೆ ಡಾಕ್ಯುಮೆಂಟ್ಸ್ಗೆಲ್ಲ ಆ್ಯಕ್ಚುಲಿ ಒಂದು ಬ್ಯಾಗ್ ತೊಗೊಬೇಕಿತ್ತು. ನಾನು ಒಂದು ನೋಡ್ತಾ ಇದ್ದೀನಿ ಯಾವ ಬ್ಯಾಗ್ ಸೂಟ್ ಆಗುತ್ತೆ ಇದಕ್ಕೆ ಅಂತ. ಇನ್ನೂ ನಾನು ಅಷ್ಟು ಗೆಸ್ ಮಾಡಿಲ್ಲ. ಹಾಗೆ ಇದೆಲ್ಲ ಇದೊಂದು ಬ್ಯಾಗ್ ತೊಗೊಂಡಿದ್ದೀವಿ, ಹೋಗ್ತಾ ಹಾಕೊಳ್ಳೋಣ ಇಲ್ಲಿ ವೇಸ್ಟ್ ಹತ್ರ ಹಾಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಮೇನ್ ಮಾಸ್ಕ್ ತೊಗೊಂಡಿದ್ದೀನಿ ಕೈ ಸಿಗಂಗಿಲ್ಲ ಅಂತ. ನಾನು ವಾಚ್ ಎಲ್ಲ ಚಾರ್ಜ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನ್ಯಾಪ್ಕಿನ್ಸ್, ಬ್ಲೂಟೂತು, ಮೇನ್ ಪಾಸ್ಪೋರ್ಟ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್ ಅವನ್ನೆಲ್ಲ ಇಟ್ಕೊಬೇಕು. ನೋಡ್ಬೋದು ಇದನ್ನೆಲ್ಲ ಆ್ಯಕ್ಚುಲಿ ನಾನು ಸುಮ್ಮನೆ ಹೀಗೆ ಡಂಪ್ ಮಾಡಿದ್ದೀನಿ. ಪಾಸ್ಪೋರ್ಟ್ಸು, ಆಧಾರ್ ಕಾರ್ಡ್ಸು ಮತ್ತು ಪ್ಯಾನ್ ಕಾರ್ಡ್ಸ್ ಎಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮೇನ್ ಥಿಂಗ್ಸ್. ಓಕೆ, ನಾನು ನೆನ್ಪು ಬಂದಾಗ ನನಗೆಲ್ಲ ಹಾಕೋಬಿಟ್ಟೆ. ಆ್ಯಂಡ್ ಸನ್ ಗ್ಲಾಸಸ್ ತೊಗೊಂಡಿದ್ದೀನಿ. ಇದು ಸೆಲ್ಫಿ ಸ್ಟಿಕ್ ಆ್ಯಂಡ್ ಫೋನ್ ಚಾರ್ಜರ್ಸು, ಸೆಲ್ಫಿ ಸ್ಟಿಕ್ ಚಾರ್ಜರ್ಸು ಕಾಟನ್ ತೊಗೊಂಡಿದ್ದೀನಿ. ಕಾಟನ್ ಎಮರ್ಜೆನ್ಸಿ ಪವರ್ ಬ್ಯಾಂಕು. ನಾನು ಇದೊಂದು ಬ್ಯಾಗ್ ತೊಗೊಂಡೆ, ನೋಡ್ಬೋದು ಹೀಗಿದೆ ಇದು. ಲೈಕ್ ಇಲ್ಲಿ ಹುಕ್ಕಿದೆ, ಇದನ್ನು ತೆಗೆದ್ಬಿಟ್ಟು ಹೀಗೇ ಮಾಡ್ಬೋದು. ಈ ಥರ ಬೇಕಂದರೆ ಈ ಥರನೂ ಹಾಕ್ಬೋದು. ಥರನೂ ಹಾಕೋಬೋದು ನೋಡಿ. ಈ ಥರ ಒಂದಿದೆ. ಆ್ಯಂಡ್ ಇಲ್ಲೇನಿಲ್ಲ, ಒಂದು ಕಂಪಾರ್ಟ್ಮೆಂಟ್ ಇದೆ ಗೈಸ್. ಫೈನಲಿ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ಈಗ ಏರ್ಪೋರ್ಟ್ಗೆ. ಬ್ಯಾಗ್ ಎಲ್ಲ ಇವಾಗ ಎಷ್ಟು kg ಇದೆ ಅಂತ ನೋಡ್ಕೊಬೇಕು. ಶ್ರೀಶಾ, ಸೇ ಹಾಯ್. ಇದು ನನ್ನ ಔಟ್ಫಿಟ್. ಗೈಸ್ ಫುಲ್ ಎಲ್ಲ ರೆಡಿ ಆಗಿದ್ದೀವಿ. ಈಗ ಹೊರಡ್ಬೇಕಷ್ಟೇ. ವೇಟ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ 15 ಒಳಗಡೆ ಇದೆ. ನಮಗೆ 25 ತನಕ ಕೊಟ್ಟಿದ್ರು, ಬಟ್ ಎಲ್ಲ 15 ಅಷ್ಟು ನಾವು ತೊಗೊಂಡಿರೋದು. ಬಟ್ ಇದೆಲ್ಲ ಲಾಕ್ ಮಾಡಿಬಿಟ್ಟಿದ್ದೀವಿ. ಇದೆಲ್ಲ ಲಾಕ್ ಆಗಿದೆ. ಹೆಂಗಿದೆ ಓಪನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಲಾಸ್ಟ್ ಟ್ರಿಪ್ ಹೋದಾಗ ಲಾಕ್ ಆಗಿರೋದು. ಅದ್ರದ್ದು ಗೊತ್ತಿಲ್ವಾ, 3 ಮರ್ತ್ಕೊಬಿಟ್ಟಿದ್ದೀನಿ. ಓಕೆ ಬನ್ನಿ, ನಾನು ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ. ಓಕೆ, ಅವಳಿಗೆ ಟಿ ವಿ ಹಾಕಿ ಕೂರಿಸಿದ್ದೀವಿ. ಈಗ ಎಲ್ಲ ರೆಡಿಯಾಗಿದೆ. ಈಗ ವೆದರ್ ಅಲ್ಲಿನೂ ಸ್ವಲ್ಪ ಚಳಿ ಇರೋದ್ರಿಂದ ನಾವು ಜಾಕೆಟ್ಸ್ ಎಲ್ಲ ತೊಗೊಂಡಿದ್ದೀವಿ. ನೋಡ್ಬೋದು. ಇದು ಬಂದು ನಮ್ಮ ಹತ್ರನೇ ಇಟ್ಕೊಳ್ಳೋಕ್ಕೆ ಅಂತ 7 kg ಕೊಟ್ಟಿದ್ದಾರೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಇದು ಶ್ರೀಶಾದು, ಅವ್ರದ್ದು ಮತ್ತು ನಂದು 3 ಜನದ್ದು ಪ್ಯಾಕ್ ಮಾಡಿಟ್ಟಿದ್ದೀವಿ. ಮತ್ತು ಅಲ್ಲಿ ಸ್ವಲ್ಪ ಬಟ್ಟೆ ತರಿಸಿದ್ವಿ, ಅದು ಅವ್ರಿಗೆ ರಿಟರ್ನ್ ಕೊಡಬೇಕಿತ್ತು.
ಇಡು. ಇವಾಗ ಕ್ಯಾಬಲ್ಲಿ ನಾವು ಹೊರಟಿದ್ದೀವಿ ಏರ್ಪೋರ್ಟ್ಗೆ. ಮುಂದೆ ಕೂತಿದ್ದಾರೆ. ಸಿಗೋಣ. ಇನ್ನು 1 ಅವರ್ ಆದರೂ ಆಗುತ್ತೆ ಏರ್ಪೋರ್ಟ್ಗೆ ಹೋಗೋದಕ್ಕೆ. ಸ್ವಲ್ಪ ನಮ್ಮದು ಕಾರ್ಪೆಂಟರ್ಸ್ಗೆ ಮಷಿನ್ಸ್ ಕೊಡಬೇಕಿತ್ತು, ಅದನ್ನು ತಗೊಂಡು ಅವರಿಗೆ ಕೊಟ್ಟು ನಾವು ಹೋಗಬೇಕು. 1 ಅವರ್ ಆಗುತ್ತೆ. ಸಿಗೋಣ. ಎಲ್ಲಿ ಬಂದಿದ್ಯಾ? ಬಾ. ನಾವು ಇವಾಗ ರೀಚ್ ಆಗಿದ್ದೀವಿ. ಟೈಮು 9:30. ನೆಕ್ಸ್ಟ್ ನಮಗಿರೋದು 11:30ಗೆ ಫ್ಲೈಟು. ಅಲ್ಲೋಗಿ ಸಿಗೋಣ. ತುಂಬ ಚೆನ್ನಾಗಿದೆ. ಏರ್ಪೋರ್ಟ್ ಟರ್ಮಿನಲ್ 2 ಬಗ್ಗೆ ಹೇಳಬೇಕಾಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಜಸ್ಟ್ ವಾಕಲ್ಲಿ ಹೋಗ್ತಾ ಇದ್ದರೆ ಒಂದೊಂದು ವೇಯಲ್ಲೂ ಒಂದೊಂದು ಪ್ಲೇಸಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ಅಲ್ಲಿ. ನಾನು ಆದಷ್ಟು ನನ್ನ ಬ್ಲಾಗಲ್ಲಿ ತೋರಿಸೋದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಇನ್ನೂ ಎಷ್ಟು ದೊಡ್ಡದಾಗಿದ್ದೋ ಲೆಫ್ಟಲ್ಲಿ ಇನ್ನೂ ಮುಂದಕ್ಕೆ ಹೋಗ್ಬೋದಾಗಿತ್ತು. ನಾವು ಹೋಗೋದಕ್ಕಾಗಲಿಲ್ಲ. ಇರೋ ಅಷ್ಟು ಜಾಗದಲ್ಲಿ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟು ನಾವು ಲಗೇಜಸ್ ಎಲ್ಲ ಚೆಕ್ ಇನ್ ಮಾಡಿ ಇನ್ನು ಫ್ಲೈಟ್ ಹತ್ತೋದಕ್ಕೆ ಅಂತ ಬಂದು ಕೂತಿದ್ದೀವಿ. ನೆಕ್ಸ್ಟ್ ಫ್ಲೈಟ್ಗೆ ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡ್ಬಂದರು. ತುಂಬ ದೊಡ್ಡ ಸ್ಪೇಸ್ ಇರುತ್ತೆ ಅದಕ್ಕೆ ಬಸ್ಸಲ್ಲಿ ಫ್ಲೈಟ್ ತನಕ ಹೋಗಿ ಅಲ್ಲಿಗೆ ಫ್ಲೈಟ್ ಹತ್ತಬೇಕಿತ್ತು. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ತನಕ.
ಮೇಲಿಂದ ನೈಟ್ ವ್ಯೂ ನೋಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಅಲ್ವಾ. ನನಗಂತೂ ಇದು ಒಂದು ಡ್ರೀಮ್ ಅಂತಲೇ ಇತ್ತು, ಅದಂತೂ ಫುಲ್ಫಿಲ್ ಆಯಿತು ನನಗೆ. ಆ್ಯಕ್ಚುಲಿ ನಾನು ಹೋಗೇ ಇರಲಿಲ್ಲ, ಫಸ್ಟ್ ಟೈಮ್ ನಾನು ನೈಟ್ ವ್ಯೂ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಇನ್ನೂ ಲೈಟ್ಸ್ ನೋಡ್ಬೋದಿತ್ತು. ನಾವು ಹೋದಾಗ 12:30 ಆಗೋಗಿತ್ತು. ಸ್ವಲ್ಪ ಕಡೆ ಎಲ್ಲ ಲೈಟ್ಸ್ ಆಫ್ ಆಗಿರುತ್ತಲ್ವ, ನಮ್ಗೆ ಅಷ್ಟೊಂದಾಗಿ ಲೈಟ್ ಕಾಣಲಿಲ್ಲ. ಓಕೆ, ಮತ್ತು ಅಲ್ಲಿ ನಮಗೆ ನಾವು ಆಲ್ರೆಡಿ ಅಲ್ಲಿ ಡಿನ್ನರ್ ಬುಕ್ ಮಾಡಿದ್ವಿ, ಅದಕ್ಕೆ ಸ್ಯಾಂಡ್ವಿಚನ್ನು ಕೊಟ್ಟಿದ್ದರು. ಪ್ಲೀಸ್ ಯಾರೂ ಫ್ಲೈಟಲ್ಲಿ ಹೋಗೋರು ಫುಡ್ ಬುಕ್ ಮಾಡ್ಕೋಬೇಡಿ, ಅಲ್ಲಂತೂ ಸ್ವಲ್ಪನೂ ಚೆನ್ನಾಗಿರಲ್ಲ. ಅದನ್ನು ಫ್ರಿಜ್ಜಲ್ಲಿ ಬೇರೆ ಪ್ರಿಸರ್ವ್ ಮಾಡಿ ನಮಗೆ ಕೊಡ್ತಾರೆ. ನನಗೇನು ಅಷ್ಟು ಲೈಕ್ ಆಗಲಿಲ್ಲ ಅಲ್ಲಿ ಫುಡ್ಡು. ಬಟ್ ವಾಟರ್ ತೊಗೊಬೋದು, ಜ್ಯೂಸ್ ಕುಡಿಯೋರು ಜ್ಯೂಸಸ್ ಕುಡಿಬೋದು, ಟ್ರಾಪಿಕಾನೋ ಜ್ಯೂಸ್ ಇರುತ್ತೆ. ಮತ್ತು ನಾವಲ್ಲಿ 12ಗೆ ಹತ್ತಿದ್ವಿ, 3 ಸನ್ರೈಸ್ ಆಗಿಬಿಟ್ಟಿತ್ತು. ಲೈಕ್ ಮೇಲಿಂದ ಸನ್ರೈಸ್ ಆಗಿತ್ತು ಅನಿಸುತ್ತೆ. ಅಲ್ಲಿಗೂ ಇಲ್ಲಿಗೂ 3 hours ಟೈಮ್ ಡಿಫ್ರೆನ್ಸ್ ಇರೋದ್ರಿಂದ ಬೇಗ ಆಗಿತ್ತು. ನನಗೆ ಅದು ಒಂದು ಸಿಕ್ತು. ಇದಂತೂ ನನಗೆ ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಯಾವತ್ತೂ ನೋಡಿರಲಿಲ್ಲ, ಮೇಲಿಂದ ಸನ್ರೈಸ್ ಆಗೋದನ್ನು. ಅದನ್ನೆಲ್ಲ ನನಗೆ ತುಂಬ ಖುಷಿ ಆಯ್ತು ಅದು ನೋಡಿ. ಫೈನಲಿ ನಾವು 6 hours ಜರ್ನಿ ಮಾಡಿ ಇಂಡಿಯಾ ಟು ಇಂಡೋನೇಷ್ಯಾಗೆ ಬಂದು ತಲುಪಿದ್ದೀವಿ. ನೋಡ್ತಿರ್ಬೋದು ಮೇಲಿಂದ ಇಂಡೋನೇಷ್ಯಾ ವ್ಯೂ ಹೇಗೆ ಕಾಣ್ತಿದೆ ಅಂತ. ಇನ್ನೇನು 22 half an hour ಮಿನಿಟ್ಸಲ್ಲಿ ನಾವು ಲ್ಯಾಂಡ್ ಆಗ್ತೀವಿ ಕೆಳಗಡೆಗೆ. ನಾನು ಆದಷ್ಟು ವಿಡಿಯೋಸ್ ಎಲ್ಲ ತಗೊಂಡಿದ್ದೀನಿ. ನನಗಿದನ್ನೆಲ್ಲ ಎಡಿಟ್ ಮಾಡ್ತಿದ್ರು ನನಗೆ ತುಂಬ ಖುಷಿ ಆಗ್ತಿತ್ತು. ಕೆಲವೊಂದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋ ಇದರಲ್ಲಿ ಅಷ್ಟಾಗಿ ನೋಡೇ ಇರಲಿಲ್ಲ, ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ. ನನಗೆ ಕೆಳಗಡೆ ವ್ಯೂನು ಕಾಣ್ತಿದೆ, ಮಧ್ಯದಲ್ಲಿ ಮೋಡನ್ನು ಸುಧಾ ಕಾಣ್ತಿದೆ. ಕೊಡಿಸ್ತೀನಿ ಇರಲ್ಲೇ, ಬಿಸ್ಕೆಟ್ ಇಟ್ಟಿದ್ದೇನೆ, ಪಾಪ್ಕಾರ್ನ್ ಕೊಡಿಸ್ತೀನಿ. ನೀನು ತಿನ್ಸ್ಬೇಡ ಖಾಲಿ ಹೊಟ್ಟೆಲ್ಲಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ದಂತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.